ನಮಸ್ಕಾರ ವೀಕ್ಷಕರೇ. ಬೀದಿಯ ರೌಡಿ ಪಟ್ಟ ಇದ್ರೆ ಕುಂತಲ್ಲೇ ದುಡ್ಡು ಕೀಳಬಲ್ಲೆ, ಕೊಲೆಗಾರನೆಂಬ ಪಟ್ಟ ಇದ್ರೆ ಓಟೆಲ್ಲ ನಿನ್ನ ಪೆಟ್ಟಿಯಲ್ಲೇ, ಉಗಿಯೋದು ಉಗಿದಾಗ ಒರೆಸೋದು, ಕಿಸಿಯೋದು ಅಧಿಕಾರ ಕಸಿಯೋದು, ಈ ಪಾಲಿಸಿ ಇದ್ದರೆ ಸಾಕಣ್ಣ, ಆದರ್ಶ ಯಾರಿಗೆ ಬೇಕಣ್ಣ, ಕುಂತವನಿಗೆ ಸೀರುಂಡೆ ಸಿಗದವನಿಗೆ ಬಾಸುಂಡೆ, ಕಲಿಯಣ್ಣ ಕಲಿಯುಗದ ಮಂತ್ರ. ಹೇಗಿದೆ ಆಡಲ್ವಾ? 1991 ಬರೋ ಸಿನಿಮಾ. ಎಸ್ ಪಿ ಭಾರ್ಗವಿ, ಮಹಾಲಕ್ಷ್ಮಿ ದೇವರಾಜ್ ಅವರು ಆ್ಯಕ್ಟ್ ಮಾಡಿದಂಥ ಸೂಪರ್ ಹಿಟ್ ಸಿನಿಮಾ. ವಿ ಸೋಮಶೇಖರ್ ಡೈರೆಕ್ಟ್ರು, ಸಾಹಿತ್ಯ ಸಂಗೀತ ಹಂಸಲೇಖ ಅವರು. ಇದರ ಕಂಪೋಸಿಂಗು ಲಿರಿಕ್ಸ್ ಎಲ್ಲ ಆಗೋದು ಚಾಮುಂಡೇಶ್ವರಿಲಿ. ಈ ಹಿಂದೆ ಹೇಳಿದ್ದೆ, ವಿ ಸೋಮಶೇಖರ್ ಅವರಿಗೆ ಚಾಮುಂಡೇಶ್ವರಿ ತುಂಬ ಕಂಫರ್ಟೇಬಲ್ ಆಗಿರುವಂಥ ಸ್ಟುಡಿಯೋ, ಅಲ್ಲೇ ಮಾಡ್ತಾಯಿದ್ರು. ರೆಕಾರ್ಡಿಂಗ್ ಕೂಡ ಅಲ್ಲೇ ಆಗುತ್ತೆ. ಇದರಲ್ಲಿ ಒಂದು ಹಾಡು ಬಗ್ಗೆ ಕೆಲ ಅಭಿಮಾನಿಗಳಿಗೆ ಅನುಮಾನ ಇದೆ. ಮಾಮರಕ್ಕೆ ಆ ಕೋಗಿಲೆಯ ಈ ಹಾಡು ಫುಲ್ ಇದೆಯಾ ಇಲ್ಲ ಅಷ್ಟು ಮಾತ್ರನ ಅಂತ. ಎಲ್ ಎನ್ ಶಾಸ್ತ್ರಿ ಅವರು, ಚಂದ್ರಿಕಾ ಗುರುರಾಜ್ ಅವರು ಅದ್ಭುತವಾಗಿ ಆಡಿದರು. ಸೂಪರ್ ಸಾಂಗ್ ಅದು. ಅದರಲ್ಲಿ ಆ ಸುಮಕ್ಕೆ ಈ ಭ್ರಮರ ಅಂತ ಲಿರಿಕ್ಸ್ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದು ಆ್ಯಕ್ಚುಲಿ ಸಿನಿಮಾದಲ್ಲಿ ನೀವೇನು ನೋಡಿದ್ದೀರಾ, ಆಡಿಯೋದಲ್ಲಿ ಏನು ಕೇಳಿದ್ದೀರಾ ಅಷ್ಟೇ, ಜಾಸ್ತಿ ಮಾಡಿಲ್ಲ, ಸನ್ನಿವೇಶಕ್ಕೆ ತಕ್ಕ ಮಾಡಿದ್ದಾರೆ ಅಷ್ಟೇ. ಅದು ಒಂದು ಸಣ್ಣ ಸಾಂಗು. ಅದೇ ರೀತಿ ಆಗ ಬೆಂಗಳೂರು ಈಗಿನ ಥರ ಇರಲಿಲ್ಲ, ತುಂಬಾ ಚಳಿ ಇರ್ತಿತ್ತು. ಎಲ್ಲ ಸೀಸನ್ನಲ್ಲೂ ಸ್ವಲ್ಪ ಚಳಿಯ ವಾತಾವರಣ ಇರೋದು, ತುಂಬ ಮರಗಳಿತ್ತು, ಟ್ರಾಫಿಕ್ ತುಂಬ ಇರಲಿಲ್ಲ, ಚೆನ್ನಾಗಿತ್ತು. ಇಲ್ಲಿ ಯಾರೇ ಬಂದು ಕೆಲಸ ಮಾಡೋಕ್ಕೆ ಖುಷಿ ಪಡೋರು. ಮೆಡ್ರಾಸಿಂದ ಅಂದರೆ ಚೆನ್ನೈಯಿಂದ ಯಾರೇ ಬಂದು ಮ್ಯೂಸಿಷಿಯನ್ಸ್ ಬಂದರೂ ಇಲ್ಲಿ ಖುಷಿ ಪಡೋರು ಕೆಲಸ ಮಾಡೋಕ್ಕೆ. ಆಗ ಹಂಸಲೇಖ ಒಂದು ಬೇರೆ ಲಿರಿಕ್ಸ್ ಬರೆದಿರ್ತಾರೆ, ಒಂದು ಸನ್ನಿವೇಶಕ್ಕೆ ಲಿರಿಕ್ಸ್ ಬೇರೆ ಇರುತ್ತೆ, ಅದು ನೆನಪಿಲ್ಲ ಯಾವುದು ಅಂತ. ನನಗೆ ವಿ ಮನೋಹರ್ ಸರ್ ಇದ್ರ ಬಗ್ಗೆ ಹೇಳಿದಾಗ ಅವರು ಅದು ಲಿರಿಕ್ಸ್ ಮರ್ತಿದ್ರು. ಆಗ ಚೆನ್ನೈ ಮ್ಯೂಸಿಷಿಯನ್ಸ್ ಹೇಳೋದು, ಎಷ್ಟು ಚೆನ್ನಾಗಿದೆ ಬೆಂಗಳೂರು ಇವತ್ತು, ಚಳಿ ಆಗಿದೆಯಲ್ಲ ಸರ್ ಬೆಂಗಳೂರು ಇವತ್ತು ಅಂತ ಮಾತಾಡ್ತಾರೆ ತಮಿಳ್ ಭಾಷೆಯಲ್ಲಿ. ಆಗ ಹಂಸಲೇಖ ಅವ್ರದ್ದು ಗೇಜ್ ಮಾಡ್ತಾರೆ, ಅಲ್ಲೇ ಬರೀತಾರೆ ಬೆಂಗಳೂರು ಚಳಿ ಅಂತ. ಆ ಲಿರಿಕ್ಸ್ ಚೇಂಜ್ ಮಾಡ್ತಾರೆ, ಬೆಂಗಳೂರು ಚಳಿ ಅಂತ ಅಲ್ಲಿ ಬರೆಯೋದು. ಆ ಸನ್ನಿವೇಶ ತಕ್ಕ ಸೂಟ್ ಆಗುತ್ತೆ, ಅದು ಅದ್ಭುತವಾಗಿ ಮೂಡಿ ಬರುತ್ತೆ. ಅದರಲ್ಲಿ ಕಡಲೆಕಾಯಿ ಪರೀಕ್ಷೆ ಅಂತೆಲ್ಲ ಅದ್ರ ಬಗ್ಗೆ ಎಲ್ಲ ಬರೆದಿದ್ದಾರೆ, ಕೇಳಿ ನಿಮ್ಗೆ ಇಷ್ಟ ಆಗುತ್ತೆ. ಈಗ ನಾನು ಈ ಹಿಂದೆ ಹೇಳಿದ್ದೆ ನಿಮಗೆ, ಕಳ್ಳ ಆಡೋದು ಪಲ್ಲವಿ, ಆ ಚರಣ ಹೇಳಿದ್ದೆ ನಿಮ್ಗಾಗಲೇ. ಅದರಲ್ಲಿ ಸಮಥಿಂಗು ಇಟ್ ಕ್ಯಾನ್ ಡು ಎನಿಥಿಂಗು ಅಂತ ಬರೆದಿದ್ದಾರೆ. ಸಮಥಿಂಗು ಇಟ್ ಕ್ಯಾನ್ ಡು ಎನಿಥಿಂಗು ಇಂಗ್ಲೀಷು, ಅದು ಕನ್ನಡದಲ್ಲೂ ಆಗುತ್ತೆ. ಸಮಥಿಂಗು ಇಟ್ಕೊಂಡು ಎನಿಥಿಂಗು ಅಂತ. ಸಮಥಿಂಗು ಕೊಡದಿದ್ದರೆ ನಥಿಂಗು, ಲಂಚ ಕೊಡೋದು ಅಂತ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ದೇಶದ ಕತೆ ಇಷ್ಟೇ ಕಣಮ್ಮ, ಆ ಹಾಡಲ್ಲಿ ನೋಡಿ, ಮಹಾರಾಜ ಹೋದ ಮಹನೀಯ ಬಂದ ಅಂತ ಬರೆದಿದ್ದಾರೆ. ರಾಜರ ಆಡಳಿತ ಹೋಯ್ತು, ರಾಜಕಾರಣ ಆಡಳಿತ ಬಂತು ಅಂತ. ವ್ಯವಸ್ಥೆ ಅರ್ಥ ಮಾಡ್ಕೊಂಡು ಎರಡೇ ಸಾಲಲ್ಲಿ ಬರೆಯೋದು, ದಟ್ ಈಸ್ ಹಂಸಲೇಖ. ತುಂಬ ಚೆನ್ನಾಗಿ ಬರೆದಿದ್ರು. ಒಂದೇ ಸಿನಿಮಾದಲ್ಲಿ 3 ಹಾಡುಗಳು ವ್ಯವಸ್ಥೆ ಬಗ್ಗೆ ಬರೆದಂಥ ಹೆಗ್ಗಳಿಕೆ ಹಂಸಲೇಖ ಅವ್ರಿಗೆ. ಕೇಳಯ್ಯ ಪೊಲೀಸ್ ಮಾವ ಪೊಲೀಸ್ ಬಗ್ಗೆ, ಅಂದರೆ ಪೊಲೀಸ್ ವ್ಯವಸ್ಥೆ ಬಗ್ಗೆ, ಕಳ್ಳ ರಾಜಕಾರಣಿಗಳ ವ್ಯವಸ್ಥೆ ಬಗ್ಗೆ, ರಾಜಕಾರಣಿಗಳ ಬಗ್ಗೆ, ದೇಶದ ಕತೆ ಇಷ್ಟೇ ಕಣಮ್ಮ, ಓವರಾಲ್ ಕಾನೂನು ಬಗ್ಗೆ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಒಂದೇ ಸಿನಿಮಾದಲ್ಲಿ 3 ಹಾಡುಗಳು ವ್ಯವಸ್ಥೆ ಬಗ್ಗೆ ಬರೆದಂಥ ಹೆಗ್ಗಳಿಕೆ ಹಂಸಲೇಖ ಅವ್ರದ್ದು. ಹಾಗಾಗಿ ಎಸ್ ಪಿ ಭಾರ್ಗವಿ ಒಳ್ಳೆ ಸಿನಿಮಾ, ಒಳ್ಳೆ ಹಾಡುಗಳು. ಇದರದ್ದು ಟ್ರ್ಯಾಕ್ ಆಡಿದ್ದು ಎಲ್ ಎನ್ ಶಾಸ್ತ್ರಿ ಅವರು, ಚಂದ್ರಿಕಾ ಗುರುರಾಜ್ ಅವರು. ಇವತ್ತು ನೆನೆಸ್ಕೋಬೇಕು ಅವ್ರನ್ನೆಲ್ಲ. ಎಸ್ ಪಿ ಬಿ ಅವರು ಅದ್ಭುತವಾಗಿ ಆಡಿದರು, ಮಂಜುಳಾ ಗುರುರಾಜ್ ಅವರು ಕೂಡ. ಕೇಳಿ, ನಿಮಗೆಲ್ಲ ಇಷ್ಟ ಆಗುತ್ತೆ. ದಿನ ನೀವು ಗುರುಗ್ತಾ ಇರ್ತೀರಿ, ಆದರೆ ಈಗ ಈ ಒಂದು ವಿಡಿಯೋ ನೋಡಿದ ಮೇಲೆ ಎಲ್ಲ ಹಾಡುಗಳು ಕೇಳಿ, ಸಾಹಿತ್ಯ ಗಮನಿಸಿ. ಆಗಿನ ರಾಜಕೀಯ ವ್ಯವಸ್ಥೆ ಏನಿತ್ತು, ಈಗ ರಾಜಕೀಯ ವ್ಯವಸ್ಥೆ ಏನಿದೆ, ಅದಕ್ಕೆ ಅವತ್ತೇ ಬರೆದಿದ್ದಾರೆ. ಲಿರಿಕ್ಸಲ್ಲಿ ಹಂಸಲೇಖ ಅವರು 30 ವರ್ಷ ಹಿಂದೆಯೇ ರಾಜಕೀಯ ವ್ಯವಸ್ಥೆ ಬಗ್ಗೆ ಬರೆದಿದ್ದಾರೆ ಅಲ್ವಾ. ಎಸ್ ಪಿ ಭಾರ್ಗವಿ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.